ನಮಸ್ತೆ. ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಕೊಡಗೇಹಳ್ಳಿ ಗ್ರಾಮ ಪಂಚಾಯತಿಯ ಒಬ್ಬ ಜನಪ್ರಿಯ ನಾಯಕಿಯ ಮನೆಗಳಿದ್ವಿ. ಬನ್ನಿ ಅವರಿಗೆ ಕಿರುಪರಿಚಯ ಮಾಡ್ಕೋಣ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಸರಸ್ವತಮ್ಮ ಅಂತ. ಮೇಡಮ್ ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದೀರಾ? ಕೊಡಗೇಹಳ್ಳಿ. ಸರ್ ನಿಮ್ಮ ಹೆಸರು? ಗೋವಿಂದರಾಜ್. ಮೇಡಮ್ ಅವ್ರಿಗೆ ಏನಾಗಬೇಕು ಸರ್? ನೀವು ಮಗ ಆಗಬೇಕು ಸರ್. ಮೇಡಮ್ ಅವ್ರು ಯಾವ ಗ್ರಾಮ ಪಂಚಾಯತಿ ಗೆದ್ದೀರಾ? ಕೊಡಗೇಹಳ್ಳಿ ಗ್ರಾಮ ಪಂಚಾಯತ್. ಸರ್ ಮೇಡಮ್ ಎಲೆಕ್ಷನ್ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ? ಈ ಸತಿ ಸರ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡಿದ್ದ ಉದ್ದೇಶ ಜನ ಕೆಲಸ ಮಾಡಬೇಕು. ರಾಜಕೀಯ ಕಡೆಗೆ ಒಲವು ಮೂಡ್ತು ಸರ್ ನಿಮಗೆ? ರಾಜಕೀಯದ ಕಡೆಗೆ ಒಲವು ಮೂಡ್ತು? ರಾಜಕೀಯ ಅಂದರೆ ಕೆಲಸ ಅಂದರೆ ಸೇವೆ ಮಾಡಬೇಕು, ಜನಗಳು ಸೇವೆ ಮಾಡಬೇಕು. ಮೇಡಮ್ ನಮ್ದು ಮಗನವರ ಪ್ರೋತ್ಸಾಹ ಹೆಂಗಿದೆ ನಿಮಗೆ? ನಮಗೂ ಜನ ಸೇವೆ ಮಾಡಬೇಕು ಅಂತ. ಮಗ ಪ್ರೋತ್ಸಾಹ ಹೇಗಿದೆ? ಚೆನ್ನಾಗಿ. ಸರ್ ಇವಾಗ ನಿಮ್ಮ ತಾಯಿಯವರ ಅವಧಿಯಲ್ಲಿ 2 ವರ್ಷ ಕಾಲಾವಧಿ ಮುಗಿದೋಗಿದೆ. ಈ ಒಂದು 2 ವರ್ಷದಲ್ಲಿ ನಿಮ್ಮ ಕ್ಷೇತ್ರ ಜನತೆಗೆ ಏನೇನು ಅಭಿವೃದ್ಧಿ ಕೆಲಸ ಮಾಡಿಸಿದ್ದೀರಾ? ಈಗ ಯುರೋಪ್ನಲ್ಲಿ ಗ್ರಾಂಟಿಂದ 5,66,00,000 ಒಂದು ರೋಡ್ ಹಾಕ್ಸಿದ್ದೀವಿ. ಪ್ಲಸ್ ವಾಟರ್ ಸಪ್ಲೈ ಮತ್ತು ಬಸ್ ಸ್ಟ್ಯಾಂಡಿಂದ ನಮ್ಮ ಊರಿನವ್ರಿಗೂ ಬಲ್ಪ್ಗಳು, ಚರಂಡಿ ರಸ್ತೆ, ಜಲ್ಲಿ ರಸ್ತೆ. ಇನ್ನೂ 2 ವರ್ಷ ಕಾಲಾವಧಿ ಇದೆ. ಆ ಒಂದು 2 ವರ್ಷದಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಕೆಲಸ ಮಾಡಿಸ್ಬೇಕಂತ ಯೋಜನೆ ಹಾಕೊಂಡಿದ್ದೀರಾ? ಕುಡಿಯೋ ನೀರಿಂದು ಆಲ್ಮೋಸ್ಟ್ ಮೊದಲನೇದು, ಆಮೇಲೆ ನೆಕ್ಸ್ಟು. ಸರಿ ಸರಿ. ನೀವು ಲೀಡಿಂಗ್ ಎಷ್ಟು ಓಟ್ ತಗೊಂಡಿರಿ ಟೋಟಲ್? ನಮ್ಮ ತಾಯಿ 239. ಅದ್ರಲ್ಲಿ ಲೀಡಿಂಗ್ ಓಟ್ ಎಷ್ಟು ಸರ್? 32. ಸರ್ ಮೇಡಮ್ ಅವ್ರು ಏನು ಓದಿದ್ದಾರೆ? ಎಜುಕೇಶನ್ ಇಂದ. ಸರ್ ಈಗ ರಾಜಕೀಯ ಬೇಕಂದ್ರೆ ಇಷ್ಟೇ ಓದಿರ್ಬೇಕು ಅಂತ ಏನೋ ರೂಲ್ಸ್ ಮಾಡಿಲ್ಲ. ನಿಮ್ಮ ಒಂದು ಅನುಭವದ ಮುಖಾಂತರ ಎಷ್ಟು ಓದಿರ್ಬೇಕು ಅಂತ ಹೇಳ್ತೀರಾ? ಓದಿದ್ರು ಒಳ್ಳೇದು. ಎಷ್ಟು ಓದಿರ್ಬೇಕು? ಕನಿಷ್ಠ ಒಂದು SLC ಮಾಡಿರ್ಬೇಕು. ಸರ್ ನೀವು ಮುಂದೆ ಎಲೆಕ್ಷನ್ ನಿಂತಿದ್ರಾ? ನಾನು ಲಾಸ್ಟ್ ಟೈಮ್ 5 ವರ್ಷ ಹಿಂದೆ ಗ್ರಾಮ ಪಂಚಾಯತಿ ನಿಂತಿದ್ದೆ, ಮಾಡಿದ್ದೆ. ಒಂದು 8 ಟೋಟಲ್ ಏನೋ ಸೋತೆ. 8 ಓಟಿಂದ ಸೋತಿದ್ದೀರಾ? ಸರ್ ಅದು ಬಿಟ್ಟು ಮುಂದೆ ಇನ್ನೇನು ಮಾಡಿಸೋ ನಿಮ್ಮ ಅವಧಿಯಲ್ಲಿ ಏನೇನು ಕೆಲಸ ಮಾಡ್ತಿದ್ದೀರಾ ಸರ್? ಇಲ್ಲ, ನಾನು ಸೋತ್ನಲ್ಲ. ಸರ್ ನೀವು ಎಲೆಕ್ಷನ್ ನಿಂತಾಗ ಜನಗಳ ಸಪೋರ್ಟ್ ಹೆಂಗಿತ್ತು? ನಿಮ್ಮ ತಂದೆ ತಾಯಿಯರ ಸಪೋರ್ಟ್ ಚೆನ್ನಾಗಿತ್ತು. ನಿಮಗೆ ಗುರುಗಳು ಗಾಡ್ ಫಾದರ್ ಅಂತ ಯಾರು ಇದ್ದಾರೆ ಸರ್? ನನಗೆ ಗುರುಗಳು ಅಂದರೆ ನಮಗೆ ರಾಜಕೀಯದಲ್ಲಿ ನಮ್ಮ ಇವರು ನಟರಾಜು, ಸೂರ್ಯನಾರಾಯಣ ಸ್ವಾಮಿ, ರಂಗನಾಥ್, ಲಕ್ಷ್ಮೀನಾರಾಯಣ. ರಾಜಕೀಯದಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ತಾಯಿ ನೀವೇ ಇಲ್ಲ ಮುಂಚೆ ಯಾರು ಆಗಿ ಬಂದಿದ್ದಾರೆ? ನೀವೇ ಫಸ್ಟ್. ರಾಜಕೀಯ ಹೇಗೆ ಅನಿಸ್ತಿದೆ? ಏನೋ ಒಂದ್ಸರಿ ಬೇಜಾರು ಎಂತಕ್ಕೆ ಸರ್? ಸೋತಾಗ ಬೇಜಾರಾಗ್ತದೆ, ಗೆದ್ದಾಗ ಖುಷಿ ಆಗ್ತದೆ. ಸರ್ ನೀವು ಈ ಒಂದು ಸ್ಥಾನದಲ್ಲಿ ಕುತ್ಕೊಳ್ಳೋಕೆ ಪ್ರತಿಯೊಂದು ಅಮೂಲ್ಯವಾದ ಓಟ್ ಹಾಕಿ ಕೆಲಸ ಅಂತ ಜನಗಳೇ ಕಾರಣ. ನಾವು ನಮ್ಮ ಒಂದು ಮೀಡಿಯಾ ಮುಖಾಂತರ ಜನಗಳಿಗೆ ಏನಕ್ಕೆ ಇಷ್ಟಪಡ್ತೀರಾ? ನಮ್ಮ ಒಂದು ಮೀಡಿಯಾ ಮುಖಾಂತರ ನಿಮಗೆ ಪ್ರತಿಯೊಂದು ಅಮೂಲ್ಯವಾದ ಓಟ್ ಹಾಕಿ ಕೆಲಸಿರೋಂಥ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನಗಳಿಗೆ ತುಂಬ, ಯಾಕೆಂದರೆ ನಮ್ಮ ಓಟ್ ಹಾಕಿ ಕೆಲಸಿರೋದ್ರಿಂದ ಅವ್ರಿಗೆ ನಾವು ಸಾಯೋವರೆಗೂ ಕೃತಜ್ಞತೆ ತೀರಿಸ್ತೇವೆ. ಯಾಕೆಂದರೆ ಓಟ್ ಹಾಕಿ ಕೆಲಸಿರ್ತಾರಲ್ವ, ಅದೇ. ನಿಮ್ಮ ಒಂದು ದೃಷ್ಟಿಯಲ್ಲಿ ರಾಜಕೀಯ ಅಂದರೆ ರಾಜಕೀಯ ಅಂದರೆ ಒಳ್ಳೇದೈತೆ ಕೆಟ್ಟದೈತೆ, ಯಾವ್ದಕ್ಕೆ ಯೂಸ್ ಮಾಡ್ಕೊಂಡ್ವಿ ಅದಕ್ಕೆ. ರಾಜಕೀಯ ಬಿಟ್ಬಿಟ್ಟೆ ನಿಮ್ಮ ಸಂಘ ಸಂಸ್ಥೆಗಳನ್ನು ಗುರುತಿಸ್ಕೊಂಡಿದ್ದೀರಾ? ಆಲ್ ಇಂಡಿಯಾ ಇರ್ಬೋದು, ಸ್ಕೂಲಾಗಿರ್ಬೋದು? ಈಗ ಸ್ಕೂಲಲ್ಲಿ ಇದ್ದೀವಿ, ಸ್ಕೂಲಲ್ಲಿ ಮೆಂಬರ್ಶಿಪ್ ಆಗಿದ್ದೀವಿ. ಯಾವ ಸ್ಕೂಲ್? ಸರ್ಕಾರಿ ಇಲ್ಲ? ಸರ್ಕಾರಿ ಅಂಗನವಾಡಿ ಏನಾದರೂ ಹಾಲಿನ ಕೇಂದ್ರ ಅಂತ ಏನಿಲ್ಲ? ಆಲ್ ಇಂಡಿಯಾದಲ್ಲಿ ನಮ್ಮ ತಂದೆ ಡೈರೆಕ್ಟರ್ ಆಗಿದ್ರು. ನಿಮ್ಮ ಅದು ಗ್ರಾಮದಲ್ಲಿ ಏನೇನು ಕೆಲಸ ಮಾಡಿಸಿದ್ರ ಸರ್? ಅಷ್ಟೇ. ಏನೇನು ಕೆಲಸ ಮಾಡಿಸಿದ್ದೀರಾ ಗ್ರಾಮದಲ್ಲ? ಹಾಂ, ನಿಮ್ಮ ಗ್ರಾಮದಲ್ಲಿ ಸುವರ್ಣ ಗ್ರಾಮ ನೋಡೋಕೆ ಅಂದ್ಕೊಂಡಿದ್ದೀರಾ? ಗುಡಿಸಲು ರೈತ ಮನೆಗಳು ಸುವರ್ಣ ಗ್ರಾಮ ಆಗಿದೆ. ಗುಡಿಸಲು ರೈತರ ಗ್ರಾಮ ಮಾಡಿದ್ದೀರಾ? ಮಾಡಿದ್ದೀವಿ. ಇನ್ನೂ ಸ್ವಲ್ಪ ಇನ್ನು ಕೆಲವು ಆಗಬೇಕು. ರಾಜಕೀಯ ಬಿಟ್ಬಿಟ್ಟು ಬರೀ ಜನಗಳಿಗೆ ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದೀರಾ ನೀವು. ನೆಕ್ಸ್ಟ್ TP ZP ಚಾನ್ಸ್ ಸಿಕ್ಕರೆ ಭಾಗವಹಿಸ್ತೀರಾ? ನೋಡೋಣ. ಹಾಂ, ಇನ್ನೇನು ನಿಮ್ಮ ತಾಯಿ ಯಾರಾಗಲ್ಲ, ನೀವೇ ಆಗಬೇಕಲ್ಲ ಸರ್? ಭಾಗವಹಿಸ್ತೀರಾ ಸರ್? ಸಿಕ್ಕರೆ ಸರ್ ಓಕೆ. ಇದೇ ರೀತಿ ನಿಮ್ಮ ರಾಜಕೀಯ ಜೀವನ ಮುಂದೆ ಬರುತ್ತಿರಲಿ ಅಂತ ಹೇಳ್ಬಿಟ್ಟು ಇಷ್ಟೊತ್ತು ನಿಮ್ಮ ಸಮಯ ನಮ್ಮ ಜೊತೆ ಕಳೆದಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್.